ಅರ್ಥಪೂರ್ಣ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಿರಿಯರು ಬಹಳ ನಗುಮುಖದೊಂದಿಗೆ ಅವತ್ತು ಸುಮಾರು ಒಂದು 5 ವರ್ಷಗಳಿಂದ ನಮ್ಮ ಪರಿಚಯ, ನಮ್ಮ ಮೊಹಮ್ಮದ್ ಇಸಾಕ್ರವರು ಇಷ್ಟು ಹಿರಿಯರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಅವತ್ತಿಂದ ಇವತ್ತರ ತನಕ ಭಾಳ ಆ್ಯಕ್ಟಿವ್ನಿಂದ ಪಾಲ್ಗೊಂಡಿರುವಂತಹ ಮೊಹಮ್ಮದ್ ಇಸಾಕ್ರವರೇ ಹಾಗೂ ಮಾನ್ಯ ಉಪನಿರ್ದೇಶಕರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಒಂದು ಮಾದರಿ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆ ಪಡ್ತೇನೆ, ಇಷ್ಟಪಡ್ತೇನೆ. ಯಾಕೆ ಮಾದರಿ ಕಾರ್ಯಕ್ರಮ ಅಂತ ಹೇಳಿದರೆ, ಇವತ್ತು ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕ ಸಹಕಾರಿ ಸಂಘ ಅಂತ ಹೆಸರಿರೋದು. ಇವತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಮೀನು ಸವಲತ್ತು ಕೊಡ್ತೇವಾ? ಇಲ್ಲ. ಇದೇನು ಮಾಡ್ತೇವೆ, ಎಲ್ಲ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಮಕ್ಕಳು ಎಲ್ಲರೂ ಒಂದೇ ಎನ್ನುವಂಥ ಹಿತದೃಷ್ಟಿಯಿಂದ ಎಲ್ಲ ಮಕ್ಕಳು ಯಾರು ಬಡತನದಲ್ಲಿದ್ದಾರೆ ಎಲ್ಲ ಮಕ್ಕಳಿಗೆ ಮಾತ್ರ ಅಲ್ಲದೆ ಕೇವಲ ಇವತ್ತು 1,000 ಮಕ್ಕಳಿಗೆ ಪುಸ್ತಕ ವಿತರಣೆ ಮಾತ್ರ ಅಲ್ಲ, ಹಲವು ವರ್ಷಗಳಿಂದ ಅವರು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಡಯಾಲಿಸಿಸ್ ಇರುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಅವರಿಗೆ ಕೂಡ ಈ ಒಂದು ನಿಧಿಯನ್ನು ಇಟ್ಕೊಂಡು ಆ ನಿಧಿಯಿಂದ ಇಂತಹ ಮಕ್ಕಳಿಗೆ ಒಂದು ಹಿರಿಯರಿಗೆ, ನೊಂದ ಜೀವಗಳಿಗೆ ಅಥವಾ ಅಶಕ್ತರಿಗೆ ಈ ರೀತಿಯ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಆ ನಿಧಿಯಿಂದ ಬೇರೆ ಏನಾದರೂ ಕಟ್ಟಡ ಕಟ್ಬೋದಿತ್ತು. ಅದು ಯಾಕೆ ಇಂಥ ಒಂದು ದಾನವನ್ನು ಮಾಡ್ತಾ ಇದ್ದಾರೆ? ಅದಕ್ಕಾಗಿ ನಾನು ಹೇಳಿರುವಂಥದ್ದು ಇದೊಂದು ಮಾದರಿ ಕಾರ್ಯಕ್ರಮ. ಇದು ಎಲ್ಲ ಇಲಾಖೆಗಳಿಗೆ ಒಂದು ಮಾದರಿ ಕಾರ್ಯಕ್ರಮ. ಅದೆಷ್ಟೋ ಇಲಾಖೆಗಳು, ಕಂಪನಿಗಳು ಮಂಗಳೂರಲ್ಲಿ ಇದೆ. ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆಯಾ, ಎಷ್ಟು ಮಾಡ್ತಾ ಇದೆ ಎಂಬುದೆಲ್ಲ ನೋಡಲಿಕ್ಕೆ ಹೋದರೆ ಇಂತಹ ಒಂದು ಮೀನುಗಾರಿಕೆ ಕೇವಲ ಮೀನುಗಾರಿಕೆ ಮಕ್ಕಳಿಗೆ ಮಾತ್ರ ಅಲ್ಲದೆ ಒಟ್ಟು ಸಮಾಜದಲ್ಲಿ ಇಂತಹ ಅಶಕ್ತರಿಗೆ ಒಳ್ಳೆಯ ಕೆಲಸಗಳನ್ನು ಬಹಳ ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು. ಅದು ಮಾತ್ರ ಅಲ್ಲದೆ ಒಂದು ಸ್ಕೌಟ್ ಗೈಡ್ ದೊಡ್ಡ ಒಂದು ಕಟ್ಟಡ ಆಗಬೇಕು ಅಂತಂದರೆ ಇದಕ್ಕೊಂದು ನಾವು ಲೆಟ್ರ್ ಕೊಟ್ಟರು ನಮ್ಮ ಸ್ಕೌಟ್ ಗೈಡ್ ಕಚೇರಿಯಿಂದ. ಸ್ಕೌಟ್ ಗೈಡಿಗೆ ಅಂತೇಳಿ ಯಾವುದೇ ಫಂಡ್ ಇಲ್ಲ, ಆದರೂ ಕೂಡ ಅದು ಮಕ್ಕಳಿಗೆ ಯೋಜಿತ ಕಾರ್ಯಕ್ರಮ, ಮಕ್ಕಳಿಗೆ ತರಬೇತಿ ಕೊಡುವಂಥ ಒಂದು ಸಂಘಟನೆ ಅಂತ ಹೇಳಿಬಿಟ್ಟು ಅದಕ್ಕೂ ಸುಮಾರು ಆ ಸಮಯದಲ್ಲಿ ಒಂದು 5-6 ವರ್ಷಗಳ ಹಿಂದೆ ಸುಮಾರು 65,000ದಷ್ಟು ದೇಣಿಗೆಯನ್ನು ಕೊಟ್ಟಂಥ ಸಂಸ್ಥೆ ಇದು ನಮ್ಮ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕೆ ಸಹಕಾರಿ ಸಂಘ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೇವೆ. ನಾವೇನು ಸಮಾಜದಿಂದ ಪಡೆದುಕೊಂಡಿದ್ದೇವೋ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಇವತ್ತು ದೊಡ್ಡ ಕಟ್ಟಡ ಇದೆ, ಇದರ ಹಿಂದೆ ಕಷ್ಟ ಎಷ್ಟು ಪಟ್ಟಿರ್ಬೋದು ಅಲ್ಲ ಇಸಾಕ್ರವರು, ಅವರ ಇಡೀ ಟೀಮ್ ಇದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಅವರ ಮುಖಗಳು ನೋಡಿ. ಇವತ್ತು ಅವರು ಖುಷಿ ಪಡ್ತಾರೆ ಅಂತಂದರೆ ಕಳೆದ 24 ವರ್ಷಗಳ ಹಿಂದೆ ಅವರು ಪಟ್ಟಂಥ ಶ್ರಮ, ಅದಕ್ಕೆ ವಿನಿಯೋಗಿಸಿದಂಥ ಹಣ, ಅವರ ಸಮಯ ಎಲ್ಲವನ್ನು ವ್ಯರ್ಥ ಮಾಡಿ ಇವತ್ತು ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ ಕಳೆದ ವರ್ಷ ಲೋಕಾರ್ಪಣೆ ಆಗಿದೆ. ಒಳ್ಳೊಳ್ಳೆಯ ಕಟ್ಟಡಗಳು, ಅದಕ್ಕೆ ಸೂಕ್ತವಾದಂಥ ಕೆಲಸಗಳು, ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಪಟ್ಟಂಥ ಶ್ರಮ. ಅದು ಯಾಕೆ ಇಲ್ಲಿ ಹೇಳ್ತೇನೆ ಅಂದರೆ, ಇವತ್ತು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ, ತುಂಬ ಮಕ್ಕಳು ಬಂದಿದ್ದೀರಿ ಅಲ್ವಾ, ನೀವು ಈಗ ಶ್ರಮ ಪಟ್ಟರೆ ಮಾತ್ರ ಅದರ ಲಾಭ ಯಾವಾಗ ಪಡಿತೀರಿ? ಆಫ್ಟರ್ 20 ಇಯರ್ಸ್ ಅಥವಾ 10 ಇಯರ್ಸ್ ಅದರ ಲಾಭ ಆಟೋಮೆಟಿಕಲಿ ಬರ್ತದೆ. ನಾವೊಂದು ಹೇಳ್ತೀವಿ ಯಾವಾಗಲೂ, ನಾವು ಯಾವಾಗಲೂ ಬಡವರು ಅಂತೇಳಿ ಬಂದ ಕೂಡಲೇ ಒಳ್ಳೆ ಮೀನು ಊಟ, ಚಿಕನ್ನು, ಮಟನ್ನು ಕೊಡುವುದಲ್ಲ. ಅದಕ್ಕಿಂತ ಮೊದಲು ದೊಡ್ಡ ಮೀನನ್ನು, ಬಂಗುಡೆಯನ್ನು ನೀವು ಬೂತಾಯಿ ಮಾಡಿ ಬಂಗುಡೆ ಮಾಡಿ ಎಣ್ಣೆಯಲ್ಲಿ ಕಾಯಿಸಿಕೊಡೋದಕ್ಕಿಂತ ಆ ಮೀನನ್ನು ಹಿಡಿಯುವುದು ಹೇಗೆ ಅಂತ ಕಲಿಸ್ಕೊಟ್ರೆ ಅದು ಉದ್ಯೋಗ ಆಗ್ತದೆ ನೋಡಿ. ಅದು ಉದ್ಯೋಗದಿಂದ ವರ್ಷ ಇಡೀ ಅವನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ಮಕ್ಕಳಿಗೆ ಹೇಳುವಂಥದ್ದು, ದಾನಗಳಲ್ಲಿ ಶ್ರೇಷ್ಠ ದಾನ ಬೇರೆ ಬೇರೆ ದಾನಗಳಿದೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ವಿದ್ಯೆ. ಓದಲೆಲ್ಲ ದೊಡ್ಡವರು ಕಷ್ಟದಿಂದ ಬಂದವರು, ಇವತ್ತು ಕಣಚೂರು ಮೋಹನ್ ಅವರು ತಗೊಳ್ಳಿ, ಮಾನ್ಯ UT ಖಾದರ್ ಅವರನ್ನು ತಗೊಳ್ಳಿ, ದೊಡ್ಡ ವ್ಯಕ್ತಿಗಳನ್ನು ನೋಡಿ ಮಕ್ಕಳೇ, ಸಾಧನೆ ಮಾಡಿದವರು, ತುಂಬ ಕಷ್ಟಪಟ್ಟು ಬಡತನದಲ್ಲಿ ಬಂದವರೇ ಅವರು. ಬಡತನದಲ್ಲಿ ಬಂದರೂ ದೊಡ್ಡ ಸಾಧನೆ ಮಾಡಿದರೂ ಕೂಡ ಅವರು ಯಾವ ರೀತಿ ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ನೋಡಿ. ಅವರು ಕಷ್ಟಪಟ್ಟು ಬಂದವರು ಮಾತ್ರ ಸಮಾಜಕ್ಕೆ ಅವರು ಅರ್ಪಣೆ ಮಾಡುವಂಥ ಗುಣವನ್ನು ವ್ಯಕ್ತಿಗತವಾಗಿ ರೂಢಿಸ್ಕೊಂಡು ಬಂದಿರ್ತಾರೆ. ಇದನ್ನೆಲ್ಲ ನೀವು ನೋಡಿ ಕಲಿಬೇಕು. ನೀವು ದೊಡ್ಡವರನ್ನು ಈಗಾಗಲೇ ದೈವಾಧೀನರಾದವರನ್ನು ನಾವು ಸಾಧಕರು ಅಂತೇಳಿ ನೋಡಿಕೊಂಡು ಅವರ ಹಿಂದೆ ನಾವು ಹೋಗಬೇಕು ಅಂತಿಲ್ಲ. ಈಗ ನಿಮ್ಮ ಮುಂದೆ ಇರುವಂಥವರನ್ನೇ, ನಮ್ಮ ಈಗಾಗಲೇ ಸಮಾಜದಲ್ಲಿ ಗುರುತಿಸಲ್ಪಟ್ಟ ತುಂಬ ಮಂದಿ, ನಿಮ್ಮ ಮನೆಯಲ್ಲೇ ತುಂಬ ಮಂದಿ ಇರ್ಬೋದು ಒಳ್ಳೆಯ ಸಾಧನೆ ಮಾಡಿದ್ರು, ಅವರೇ ನಿಮಗೆ ರೋಲ್ ಮಾಡೆಲ್. ಅಂಥವ್ರನ್ನ ಇಟ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ, ಒಳ್ಳೆಯ ವಿದ್ಯೆಯನ್ನು ಕಲಿಯಿರಿ, ವಿದ್ಯಾಭ್ಯಾಸನ ಉತ್ತಮವಾಗಿ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೆ ಋಣವನ್ನು ತೀರಿಸಲಿಕ್ಕೆ ಎಷ್ಟು ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ಅಪ್ಪ ಅಮ್ಮನ ಋಣವನ್ನು ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಕಣ್ಣಿಗೆ ಕಾಣದ ದೇವರು, ಅವರಿಗಿಂತಲೂ ದೊಡ್ಡ ದೇವರು ಯಾರು ಅಂತೇಳಿದ್ರೆ ನಿಮ್ಮ ತಂದೆ ತಾಯಿಗೂ. ಅವರನ್ನು ಚೆನ್ನಾಗಿ, ಅವರು ಕೊಡುವಂಥ ಮಾರ್ಗದರ್ಶನವನ್ನು, ಅವರು ಕೊಡುವಂಥ ನಿಮಗೆ ಬುದ್ಧಿವಾದವನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿ, ಪ್ಲಸ್ ಶಿಕ್ಷಕರು ನಿಮಗೆ ಕಲಿಸಿಕೊಟ್ಟಂಥ ಶಿಕ್ಷಕರಿಗೆ ಗೌರವ ಕೊಟ್ಟು, ಪ್ಲಸ್ ನೀವು ಹುಟ್ಟಿ ಬೆಳೆದಂಥ ನಾಡು,
ಅದನ್ನು ಮರೆಯದೆ ಮತ್ತು ಈ ಸಹಕಾರ ಮಾಡಿದಂಥ ಜನಗಳು ಏನಿದ್ದಾರೆ, ಸಂಘಟನೆ ನೋಡಿ, ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕಾ ಸಹಕಾರಿ ಸಂಘ ಏನಿದೆ, ಆ ಸಂಘವನ್ನು ಮರೆಯಬಾರ್ದು. ನೀವೇನು ಮಾಡಬೇಕು, ನಾವು ಪಡ್ಕೊಂಡವರು ಯಾವಾಗಲೂ ದೊಡ್ಡವರಾಗಿ ನೀವು ಕೂಡ 10 ಮಂದಿಗೆ ಪುಸ್ತಕ ವಿತರಣೆ ಮಾಡುವಷ್ಟರ ಮಟ್ಟಿಗೆ ನೀವು ಬೆಳೆಯಬೇಕು. ಆವಾಗ ಈ ಸಂಘಕ್ಕೆ ಒಂದು ಹೆಸರು ಬರ್ತದೆ ಅಂತ ಹೇಳ್ಕೊಳ್ತಾ, ಇಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವೆಲ್ಲ ಸಂಘಟನೆಯಲ್ಲಿ ತುಂಬ ನೋಡಿದ್ದೇವೆ. 1 ವರ್ಷ ಮಾಡಿ ಮತ್ತೆ ಅಲ್ಲಿಗೆ ಮುಚ್ಚಿಮಿಟ್ಟು ಕೂತ್ಕೊಳ್ತೇವೆ. ಯಾಕೆಂದರೆ ಮತ್ತೆ ಅದಕ್ಕೆ ಜೀವ ಬರಬೇಕಾದ್ರೆ ಹಣಕಾಸು ಬೇಕಲ್ಲ, ರೊಕ್ಕ ಅಂತ ಹೇಳ್ತಾರಲ್ಲ. ಇಲ್ಲ, ಇದಕ್ಕೆ ಒಳ್ಳೆಯ ಬದ್ಧತೆ ಇದೆ, ಈ ಡೆಡಿಕೇಶನ್ ಉಂಟು ಈ ಸಂಸ್ಥೆಗೆ. ಹಾಗಾಗಿ ಪ್ರತಿ ವರ್ಷ ಮುಸ್ತಫರು ಆತ್ಮೀಯ ಮಿತ್ರರು ಹೇಳಿದರು, ಕಳೆದ ವರ್ಷ 900 ಮಕ್ಕಳಿಗೆ 700 ಮಕ್ಕಳಿಗೆ ಕೊಟ್ಟೆವು, ಈ ವರ್ಷ 950 1,000 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. 1,000 ಮಕ್ಕಳಿಗೆ ಪುಸ್ತಕ ಕೊಡುವುದು ಸಣ್ಣ ವಿಚಾರವಾದು. ಎಷ್ಟು ದೊಡ್ಡದ ಮೊತ್ತ ಬೇಕು, ಎಷ್ಟು ಡೆಡಿಕೇಶನ್ ವರ್ಕ್ ಬೇಕು, ಅದಕ್ಕೆ ಎಷ್ಟು ಸಭೆ ಮಾಡಿರ್ಬೋದು ಅವರು ಕೂತ್ಕೊಂಡು, ಹೇಗೆ ಕೊಡುವುದು, ಆ ಮಕ್ಕಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ಹಾಗಾಗಿ ಇಂಥ ಹಿರಿಯರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ಕಾರ್ಯಕ್ರಮವನ್ನು ಮತ್ತಷ್ಟು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುವಷ್ಟು ಸೌಭಾಗ್ಯವನ್ನು ನಾವು ನಂಬಿಕೊಂಡು ಬಂದಿರುವ ದೇವರು ಅನುಗ್ರಹಿಸಲಿ ಅಂತ ಹೇಳ್ಕೊಳ್ತಾ, ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಕೋರಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ.